ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಹನಿ ಮೂವಿ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 7.5 ಇದೆ. ಸೊ ಇನ್ನು ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ಕೆಲವು ಜನರ ಒಂದು ಗುಂಪು ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಇವರು ಇಲ್ಲಿ ಒಂದು ಗುಹೆ ಒಳಗೆ ಹೋಗ್ತಾರೆ. ಈ ಗುಹೆಯಲ್ಲಿ ಒಬ್ಬ ಮಹಿಳೆ ಇರ್ತಾಳೆ. ಈಕೆ ವಿಚಿತ್ರವಾದ ಬಟ್ಟೆ ಹಾಕೊಂಡು ಮಾಟ ಮಂತ್ರ ಮಾಡ್ತಿರ್ತಾಳೆ. ಇವರದ್ದೇ ಆದ ಒಂದು ದೇವರ ಮೂರ್ತಿ ಇರುತ್ತೆ. ಇವರು ರಕ್ತದಿಂದ ಅದಕ್ಕೆ ಪೂಜೆ ಮಾಡ್ತಿರ್ತಾರೆ. ನೋಡ್ತಿದ್ರೆ ಇದೊಂದು ಸೈತಾನಿಕ್ ಆಚರಣೆಯಂತೆ ಕಾಣ್ತಿರುತ್ತೆ. ಸೀನ್ ಇಲ್ಲಿಗೆ ಕಟ್ಟಾಗಿ 2010ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಆನಂದ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ಒಂದು ಆಫೀಸ್ ನಲ್ಲಿ ಇರ್ತಾನೆ. ಆನಂದ್ ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಇಲ್ಲಿ ಆನಂದ್ ಜೊತೆ ಕೆಲಸ ಮಾಡ್ತಿದ್ದ ಎಂಪ್ಲಾಯ್ ಅವನಿಗೆ ಹೊಡಿತಿರ್ತಾರೆ. ಏಕೆಂದ್ರೆ ಆನಂದ್ ಕೆಲಸ ಮಾಡೋದು ಬಿಟ್ಟು ಏನೋ ವಿಚಿತ್ರವಾದ ರಿಚುವಲ್ಸ್ ನ ಮಾಡ್ತಿರ್ತಾನೆ. ಈಗ ಇದು ಬಾಸ್ಗೆ ಗೊತ್ತಾದಾಗ ಈತನನ್ನ ಕೆಲಸದಿಂದ ತೆಗಿತಾರೆ. ಆನಂದ್ ಈಗ ಮನೆಗೆ ಬರ್ತಾನೆ. ಇಲ್ಲಿ ಅವನ ಹೆಂಡತಿ ಆನಂದ್ ಪರಿಸ್ಥಿತಿ ನೋಡಿ ಇದೇನಾಯ್ತು ಅಂತ ಕೇಳ್ತಾಳೆ. ಇನ್ನು ಆನಂದ್ ಫ್ಯಾಮಿಲಿ ಬಗ್ಗೆ ನೋಡೋದಾದ್ರೆ ಈತ ಲವ್ ಮ್ಯಾರೇಜ್ ಆಗಿರ್ತಾನೆ. ಇನ್ನು ಈತನಿಗೆ ಒಂದು ಮಗು ಕೂಡ ಇರುತ್ತೆ. ಆನಂದ್ ತನ್ನ ಹೆಂಡತಿಗೆ ನಿನ್ನ ಮಗಳು ಹುಟ್ಟಿದಾಗಿನಿಂದ ನನ್ನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾನೆ. ಆನಂದ್ ತಾನು ಕೆಲಸ ಕಳ್ಕೊಂಡಿದ್ದಕ್ಕೆ ಆ ಹುಡುಗಿ ಮೇಲೆ ಬ್ಲೇಮ್ ಮಾಡ್ತಿರ್ತಾನೆ. ಆದ್ರೆ ಆತನ ಹೆಂಡತಿ ಲಲಿತಾ, ನಿನ್ನ ಕೆಲಸ ಹೋಗೋಕೆ ಈ ಮಗುವಿಗೆ ಏನು ಸಂಬಂಧ? ಮೊದಲು ನೀನು ಏನು ಮಾಡಿದ್ದೆ ಅಂತ ಹೇಳು ಅಂತ ಕೇಳ್ತಾಳೆ. ಆದ್ರೆ ಆನಂದ್ ಏನು ಹೇಳದೆ ಮನೆ ಒಳಗೆ ಹೋಗಿ ಅಲ್ಲಿದ್ದ ಎಲ್ಲಾ ದೇವರ ಫೋಟೋನ ತೆಗೆದು ತಾನು ಪೂಜೆ ಮಾಡ್ತಿದ್ದ ದೇವರ ಫೋಟೋ ಇಡ್ತಾನೆ. ಆಕ್ಚುಲಿ ಆನಂದ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ಜನರು ಪೂಜೆ ಮಾಡ್ತಿದ್ದ ಮೂರ್ತಿಯ ಫೋಟೋ ಇಡ್ತಾನೆ. ಅಂದರೆ ಆನಂದ್ ಕೂಡ ಅದೇ ಗ್ರೂಪ್ ನವನಾಗಿರ್ತಾನೆ. ಈಗ ಸೀನ್ 2019ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಆನಂದ್ ಜಾಬ್ ಮಾಡೋದು ಬಿಟ್ಟು ಅಲ್ಲಿ ಇಲ್ಲಿ ತಿರುಗಾಡ್ತಿರ್ತಾನೆ. ಅವನು ತನ್ನ ಜಾಬ್ ಹೋದ ಮೇಲೆ ಬೇರೆ ಜಾಬ್ ಹುಡುಕಿರಲ್ಲ. ಈಗ ಅವನು ಪೂಜೆ ಮಾಟ ಮಂತ್ರ ಅಂತ ಎಲ್ಲೆಲ್ಲಿಗೋ ಹೋಗ್ತಿರ್ತಾನೆ. ಇನ್ನು ಆನಂದ್ ಹೆಂಡತಿ ಮನೆ ನಡೆಸೋಕೆ ಟೀಚರ್ ಕೆಲಸ ಮಾಡ್ತಿರ್ತಾಳೆ. ಆಕೆ ಮಗಳು ಕೂಡ ಅದೇ ಸ್ಕೂಲಲ್ಲಿ ಓದ್ತಿರ್ತಾಳೆ. ಈಗ ಆನಂದ್ ಮನೆಗೆ ಬರ್ತಾನೆ. ಆಗ ಆನಂದ್ ಹೆಂಡತಿ, ಏನಾದ್ರೂ ಕೆಲಸ ಮಾಡು, ನನ್ನ ಸ್ಯಾಲರಿಯಿಂದ ಮನೆ ನಡೆಸೋದು ಕಷ್ಟ ಆಗ್ತಿದೆ ಅಂತ ಹೇಳ್ತಾಳೆ. ಆದ್ರೆ ಆನಂದ್ ಆಕೆಗೆ ಇನ್ನೂ ಸ್ವಲ್ಪ ದಿನ ನಮ್ಮ ಹತ್ರ ಕೋಟಾನುಗಟ್ಟಲೆ ಕ್ಯಾಶ್ ಬರುತ್ತೆ ಅಂತ ಹೇಳ್ತಾನೆ. ಆದ್ರೆ ಆಕೆ, ನನಗೆ ಕೋಟಿ ಬೇಡ, ನಮ್ಮ ಮನೆ ನಡೆದ್ರೆ ಸಾಕು ಅಂತ ಹೇಳ್ತಾಳೆ. ಆನಂದ್ಗೆ ಕೋಪ ಬಂದು ಆಕೆಗೆ ಹೊಡಿತಾನೆ. ಆಗ ಅಲ್ಲಿ ಏರಿಯಾದವರೆಲ್ಲ ಜಮಾ ಆಗ್ತಾರೆ. ಇವರು ಮನೆ ಓನರ್ಗೆ ಆನಂದ್ ಮತ್ತು ಅವನ ಫ್ಯಾಮಿಲಿನ ಇಲ್ಲಿಂದ ತೆಗೆರಿ ಅಂತ ಹೇಳ್ತಾರೆ. ಏಕೆಂದ್ರೆ ಇವರಿಗೆ ಆನಂದ್ ಮಾಟ ಮಂತ್ರ ಮಾಡ್ತಾನೆ ಅಂತ ಗೊತ್ತಾಗಿರುತ್ತೆ. ಆಗ ಮನೆ ಓನರ್ ಆನಂದ್ಗೆ, ನೋಡು, ನೀನು ಇಲ್ಲಿರೋದು ಸೇಫ್ ಅಲ್ಲ, ಇನ್ನೊಂದು ವಾರದಲ್ಲಿ ಮನೆ ಖಾಲಿ ಮಾಡು ಅಂತ ಡೆಡ್ ಲೈನ್ ಕೊಡ್ತಾನೆ. ಈಗ ಆನಂದ್ ಅಂಡ್ ಫ್ಯಾಮಿಲಿ ಅಲ್ಲಿಂದ ಬೇರೆ ಮನೆಗೆ ಶಿಫ್ಟ್ ಆಗ್ತಾರೆ. ಸೀನ್ ಈಗ ಇಲ್ಲಿಂದ 2022ರಲ್ಲಿ ಶಿಫ್ಟ್ ಆಗುತ್ತೆ. ಈಗ ಆನಂದ್ ಫ್ಯಾಮಿಲಿ ಇದ್ದ ಮನೆ ಮೇಲೆ ಒಬ್ಬ ಮ್ಯೂಸಿಕ್ ಟೀಚರ್ ಮತ್ತು ಆಕೆ ತಂದೆ ಇರೋಕೆ ಬರ್ತಾರೆ. ಇದು ಗೊತ್ತಾಗಿ ಆನಂದ್ ವೈಫ್ ಲಲಿತಾ ತನ್ನ ಮಗಳನ್ನ ಕರ್ಕೊಂಡು ಹೋಗಿ ಮ್ಯೂಸಿಕ್ ಟೀಚರ್ಗೆ ಈಕೆಗೆ ಮ್ಯೂಸಿಕ್ ಕಲಿಸ್ತೀರಾ ಅಂತ ಕೇಳ್ತಾಳೆ. ಆಗ ಆಕೆ, ಆಯ್ತು, ಡೈಲಿ ಅರ್ಧ ತಾಸು ಕಲಿಸ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಮ್ಯೂಸಿಕ್ ಟೀಚರ್ ಕೂಡ ಲಲಿತಾ ಸ್ಕೂಲ್ ಅಲ್ಲಿ ಹೊಸದಾಗಿ ಜಾಯ್ನ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಇನ್ನು ಮ್ಯೂಸಿಕ್ ಟೀಚರ್ ತಂದೆ ಆನಂದ್ ಬಗ್ಗೆ ಕೇಳಿದಾಗ ಲಲಿತಾ ಅವರು ಸಾಫ್ಟ್ವೇರ್ ಇಂಜಿನಿಯರ್, ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಅಂತ ಹೇಳ್ತಾಳೆ. ಆದ್ರೆ ಆನಂದ್ ಮಾತ್ರ ತನ್ನ ಹುಚ್ಚುತನ ಇನ್ನೂ ಬಿಟ್ಟಿರಲ್ಲ. ಅವನು ಮನೆಯಲ್ಲಿ ಕೂತು ವಿಚಿತ್ರವಾದ ಕೆಲಸ ಮಾಡ್ತಿರ್ತಾನೆ. ಈಗ ಒಂದು ರಾತ್ರಿ ಸಾರಂಗಪಾಣಿ ಅನ್ನೋ ವ್ಯಕ್ತಿ ಆನಂದ್ ಹತ್ರ ಬರ್ತಾನೆ. ಇಲ್ಲಿ ಇವರು ಯಾವುದೋ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ. ಸಾರಂಗಪಾಣಿ ಆನಂದ್ಗೆ, ಈ ಪ್ರಪಂಚದಲ್ಲಿ ತುಂಬಾ ಜನರಿದ್ದಾರೆ, ಆದ್ರೆ ನಿನ್ನ ಹತ್ರ ಮಗಳಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಸೆಲೆಕ್ಟ್ ಮಾಡಿದ್ದು. ಈ ಕೆಲಸ ಮಾಡಿದ್ರೆ ನಿನಗೆ ತುಂಬಾ ದುಡ್ಡು ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಆನಂದ್, ನಾನು ಇದರ ಬಗ್ಗೆ ನನ್ನ ಹೆಂಡತಿ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾನೆ. ಆಗ ಸಾರಂಗಪಾಣಿ, ಆಯ್ತು, ಆದಷ್ಟು ಬೇಗ ಮಾತಾಡೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇವರ ಮಾತನ್ನ ಲಲಿತಾ ಗೋಡೆ ಸೈಡಿಗೆ ನಿಂತು ಕೇಳ್ತಿರ್ತಾಳೆ. ಸಾರಂಗಪಾಣಿ ಹೋದ್ಮೇಲೆ ಲಲಿತಾ ಆನಂದ್ಗೆ, ಯಾವುದರ ಬಗ್ಗೆ ಮಾತಾಡ್ತಿದ್ರಿ ಅಂತ ಕೇಳ್ತಾಳೆ. ಆದ್ರೆ ಆನಂದ್ ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾನೆ. ಆದ್ರೆ ಲಲಿತಾ, ನೀನು ಇದೆಲ್ಲ ಬಿಟ್ಟು ಯಾವಾಗ ನಾರ್ಮಲ್ ಮನುಷ್ಯರ ಹತ್ರ ಜಾಬ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಈಗ ಆನಂದ್ಗೆ ಕೋಪ ಬಂದು ಆಕೆಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಇವರ ಸೌಂಡ್ ಕೇಳಿ ಮ್ಯೂಸಿಕ್ ಟೀಚರ್ ಮತ್ತು ಆಕೆ ತಂದೆ ಕೆಳಗೆ ಬರ್ತಾರೆ. ಆನಂದ್ ಅವರಿಗೆ ಇದು ಗಂಡ ಹೆಂಡತಿಯ ವಿಷಯ ಅಂತ ಹೇಳ್ತಾನೆ. ಆದ್ರೆ ಆತ, ಗಂಡ ಹೆಂಡತಿ ನಡುವೆ ಇಂಥ ಜಗಳ ನಡೆಯೋದು ಕಾಮನ್, ಹಾಗಂತ ಸಣ್ಣ ಹುಡುಗಿ ಮುಂದೆ ಈ ರೀತಿ ಜಗಳ ಮಾಡಬಾರದು ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಸ್ಕೂಲಲ್ಲಿ ಮ್ಯೂಸಿಕ್ ಟೀಚರ್ ಲಲಿತಾಗೆ ನಿನ್ನೆ ರಾತ್ರಿ ನಡೆದ ಜಗಳದ ಬಗ್ಗೆ ಕೇಳ್ತಾಳೆ. ಆಗ ಲಲಿತಾ, ಅದೇನಿಲ್ಲ, ನಮ್ಮ ನಡುವೆ ಇಂಥ ಸಣ್ಣ ಸಣ್ಣ ಜಗಳ ಆಗ್ತಾ ಇರುತ್ತೆ, ದಯವಿಟ್ಟು ಇದರ ಬಗ್ಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾಳೆ. ಆಗ ಆಕೆ, ಅರೆ, ನಾನು ಅಷ್ಟು ಇಮ್ಮೆಚೂರ್ ಅಲ್ಲ, ಯಾರಿಗೂ ಹೇಳಲ್ಲ ಅಂತ ಹೇಳ್ತಾಳೆ. ಟೀಚರ್ ಅಲ್ಲಿಂದ ಹೋದ್ಮೇಲೆ ಲಲಿತಾ ಮಗಳು ಮೀರಾ ತನ್ನ ತಾಯಿ ಹತ್ರ ಬರ್ತಾಳೆ. ಈಕೆ ಲಲಿತಾಗೆ, ಅಮ್ಮ, ಇನ್ನೊಂದು ಸಲ ನನ್ನ ಮ್ಯೂಸಿಕ್ ಟೀಚರ್ ಮನೆಗೆ ಕಳಿಸ್ಬೇಡ, ನಿನ್ನೆ ರಾತ್ರಿ ಟೀಚರ್ ತಂದೆ ನನ್ನ ಬ್ಯಾಡ್ ಟಚ್ ಮಾಡಿದ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಲಲಿತಾ ತುಂಬಾ ಬೇಜಾರಾಗ್ತಾಳೆ. ಆದ್ರೆ ಮ್ಯೂಸಿಕ್ ಟೀಚರ್ಗೆ ಅದರ ಬಗ್ಗೆ ಹೇಳಲ್ಲ. ಈಗ ರಾತ್ರಿ ಆದಾಗ ಆನಂದ್ ಟೆರೆಸ್ ಮೇಲೆ ಕುಡಿತಾ ಕೂತಿರ್ತಾನೆ. ಆಗ ಅಲ್ಲಿ ಲಲಿತಾ ಬರ್ತಾಳೆ. ಲಲಿತಾ ಆನಂದ್ಗೆ, ಇವತ್ತಿಂದ ನಾವು ಜಗಳ ಮಾಡೋದು ಬಿಟ್ಟು ಚೆನ್ನಾಗಿರೋಣ, ಯಾಕಂದ್ರೆ ನಮ್ಮ ಮಗಳು ದೊಡ್ಡವಳಾಗ್ತಿದ್ದಾಳೆ, ನಾವು ಜಗಳ ಮಾಡೋದ್ರಿಂದ ಆಕೆ ಮನಸ್ಸಲ್ಲಿ ಗಾಯವಾಗುತ್ತೆ ಅಂತ ಹೇಳ್ತಾಳೆ. ಆಗ ಆನಂದ್, ಹೌದು ಲಲಿತಾ, ನಾನು ನಿನಗೆ ಅದೇ ಹೇಳ್ಬೇಕು ಅನ್ಕೊಂಡೆ, ಈಗಿಂದ ನಾವು ಜಗಳ ಮಾಡೋದು ಬೇಡ, ಆದ್ರೆ ಲಾಸ್ಟ್ ಒಂದು ಕೆಲಸ ಬಾಕಿ ಇದೆ, ಅದನ್ನ ನಾನು ಮಾಡಿದ್ರೆ ನಮ್ಮ ಜೀವನ ಚೇಂಜ್ ಆಗುತ್ತೆ, ಅದಕ್ಕೆ ನಾನು 10 ದಿನ ಹೊರಗೆ ಹೋಗ್ತಿದ್ದೀನಿ,
ನೀನು ಕೂಡ ಎಲ್ಲಿಯಾದರೂ ವೆಕೇಶನ್ಗೆ ಹೋಗು ಅಂತ ಹೇಳ್ತಾನೆ. ಆದ್ರೆ ಲಲಿತಾ ಸರಿ, ಆದ್ರೆ ನಾನು ವೆಕೇಶನ್ಗೆ ಹೋಗಲ್ಲ, ಆಶ್ರಮಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಆನಂದ್ ಆಯ್ತು, ನಿನಗೇನ್ ಅನ್ಸುತ್ತೋ ಅದೇ ಮಾಡು, ಆದ್ರೆ ನಾನು 10 ದಿನ ಆದ್ಮೇಲೆ ವಾಪಸ್ ಬಂದಾಗ ನಮ್ಮ ಜೀವನ ಚೇಂಜ್ ಆಗಿರುತ್ತೆ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಲಲಿತಾ ತನ್ನ ಮಗಳು ಮೀರಾ ಜೊತೆ ಗುರೂಜಿ ಆಶ್ರಮಕ್ಕೆ ಬರ್ತಾಳೆ. ಇಲ್ಲಿ ಆಚಾರ್ಯ ಅನ್ನೋ ವ್ಯಕ್ತಿ ಇವರಿಗೆ ರೂಮ್ ತೋರಿಸ್ತಾನೆ. ಈತ ಲಲಿತಾಗೆ ನೀವು ಈಗ ರೆಸ್ಟ್ ಮಾಡಿ, ಗುರುಜಿ ಫ್ರೀ ಆದಾಗ ನಿಮ್ಮನ್ನ ಅವರಿಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಈಗ ಇವರು ಇಲ್ಲೇ ಇರ್ತಾರೆ. ಲಲಿತಾಗೆ ಏನೇ ಬೇಕಿದ್ರು ಆಚಾರ್ಯಗೆ ಕೇಳ್ತಿರ್ತಾಳೆ. ಇನ್ನು ಮೀರಾ ಕೂಡ ಆಚಾರ್ಯಗೆ ತುಂಬಾ ಹತ್ರವಾಗ್ತಾಳೆ. ಇನ್ನು ಆಚಾರ್ಯ ಬಗ್ಗೆ ನೋಡೋದಾದ್ರೆ ಈತ ಗುರುಜಿ ಜೊತೆ ಇರ್ತಾನೆ. ಆಚಾರ್ಯ ಫ್ಯಾಮಿಲಿ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾರೆ. ಆಗಿಂದ ಈತ ಗುರುಜಿಗೆ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತಾನೆ. ಈಗ ಗುರುಜಿ ಫ್ರೀ ಆದ್ಮೇಲೆ ಆಚಾರ್ಯ ಲಲಿತಾ ಮತ್ತು ಮೀರಾನ ಗುರುಜಿ ಹತ್ರ ಕರ್ಕೊಂಡು ಬರ್ತಾನೆ. ಗುರುಜಿ ಲಲಿತನ ನೋಡಿ, ನಿನ್ನ ಮನಸ್ಸಲ್ಲಿ ತುಂಬಾ ಭಯ ಇದೆ, ನೀನು ದೇವರ ಪೂಜೆ ಮಾಡು, ಎಲ್ಲಾ ಸರಿ ಹೋಗುತ್ತೆ. ಇನ್ನು ಮೀರಾನ ತುಂಬಾ ಜಾಗ್ರತೆಯಿಂದ ನೋಡ್ಕೊ ಅಂತ ಹೇಳ್ತಾನೆ. ಇಲ್ಲಿಂದ 10 ದಿನವರೆಗೂ ಲಲಿತಾ ಮೀರಾ ಜೊತೆ ಇದೇ ಆಶ್ರಮದಲ್ಲಿ ಇರ್ತಾಳೆ. ಮೀರಾ ಆಚಾರ್ಯನ ಮಾಮ ಅಂತ ಕರಿತಿರ್ತಾಳೆ. ಆಚಾರ್ಯ ಕೂಡ ಮೀರಾಗೆ ಕಟ್ಟಿಗೆಯಿಂದ ಆಟದ ಸಾಮಾನು ಮಾಡಿ ಕೊಡ್ತಿರ್ತಾನೆ. ಈಗ 10 ದಿನ ಆದ್ಮೇಲೆ ಅಲ್ಲಿ ಆನಂದ್ ಬರ್ತಾನೆ. ಈತ ಲಲಿತಾಗೆ, ನಾನು ನಮಗೋಸ್ಕರ ಒಂದು ಹೊಸ ಮನೆ ನೋಡಿದ್ದೀನಿ, ನಾವು ಈಗಿಂದ ಅಲ್ಲೇ ಇರೋಣ ಅಂತ ಹೇಳ್ತಾನೆ. ಆಗ ಅಲ್ಲಿ ಆಚಾರ್ಯ ಬಂದು ಮೀರಾಗೆ ಒಂದು ಆಟದ ಸಾಮಾನು ಕೊಡ್ತಾನೆ ಮತ್ತು ಆನಂದ್ಗೆ, ನೀವು ಇವತ್ತೇ ಹೋಗ್ತಿದ್ದೀರಾ ಅಂತ ಗೊತ್ತಾಯ್ತು, ನಾನು ಮೀರಾನ ಭೇಟಿ ಆಗೋಕೆ ನಿಮ್ಮ ಮನೆಗೆ ಆಗಾಗ ಬರ್ಬೋದಾ ಅಂತ ಕೇಳ್ತಾನೆ. ಆದ್ರೆ ಆನಂದ್ ಅವಸರ ಇಲ್ಲ, ನಾನೇ ಅವಾಗವಾಗ ಮೀರಾನ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಈಗ ಇವರು ಒಂದು ದೊಡ್ಡ ಮನೆಗೆ ಬರ್ತಾರೆ. ಇಲ್ಲಿ ಅದೇ ಸಾರಂಗಪಾಣಿ ಇರ್ತಾನೆ. ಈತನ ಜೊತೆ ರಮಣ ಅನ್ನೋ ಮಹಿಳೆ ಇರ್ತಾಳೆ. ಇಲ್ಲಿ ಸಾರಂಗಪಾಣಿ ಆನಂದ್ಗೆ ಒಂದು ಬಟ್ಟೆ ಕೊಟ್ಟು, ಇದರಿಂದ ಮೀರಾ ಜೊತೆ ಪ್ರಾಕ್ಟೀಸ್ ಮಾಡಿಸು, ಏನಾದ್ರೂ ಇದ್ರೆ ರಮಣ ಮೀರಾಗೆ ಕಲಿಸ್ತಾಳೆ, ಈಕೆ ಈಗಿಂದ ನಿಮ್ಮ ಜೊತೆ ಇರ್ತಾಳೆ ಅಂತ ಹೇಳ್ತಾನೆ. ಈಗ ರಾತ್ರಿ ಆದಾಗ ಲಲಿತಾ ಆನಂದ್ಗೆ, 10 ದಿನ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರಿ, ಆದ್ರೆ ನಮ್ಮನ್ಯಾಕೆ ಇಲ್ಲಿಗೆ ತಂದೆ ಅಂತ ಕೇಳ್ತಾಳೆ. ಮತ್ತು ಅವರನ್ನ ನೋಡ್ತಿದ್ರೆ ನನಗೆ ಭಯವಾಗ್ತಿದೆ, ಅಷ್ಟಕ್ಕೂ ನಮ್ಮ ಮಗಳ ಜೊತೆ ಏನ್ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ಆನಂದ್, ಮೀರಾ ಬರೀ ನಿನ್ನ ಮಗಳಲ್ಲ, ನನ್ನ ಮಗಳು ಕೂಡ, ನಾನು ಆಕೆಗೆ ಏನೂ ಆಗಲು ಬಿಡಲ್ಲ, ನಾವು ಒಂದು ಸಣ್ಣ ಕೆಲಸ ಮಾಡ್ಬೇಕು ಅಷ್ಟೇ, ಅದಕ್ಕೆ ನಮಗೆ ತುಂಬಾ ದುಡ್ಡು ಸಿಗುತ್ತೆ ಅಂತ ಆಕೆ ಕೈಯಲ್ಲಿ ದುಡ್ಡು ಇಡ್ತಾನೆ. ಇಷ್ಟೊಂದು ದುಡ್ಡು ನೋಡಿ ಲಲಿತಾ ಕೂಡ ಶಾಕ್ ಆಗ್ತಾಳೆ. ಆಗ ಆನಂದ್, ಇಷ್ಟೇ ಅಲ್ಲ, ಕೆಲಸ ಆದ್ಮೇಲೆ ಇನ್ನೂ ದುಡ್ಡು ಸಿಗುತ್ತೆ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಲಲಿತಾ ಮೀರಾಗೆ, ಇವತ್ತು ನೀನು ನಿನ್ನ ತಂದೆ ಜೊತೆ ಹೋಗು ಮತ್ತು ಅವರು ಏನು ಹೇಳ್ತಾರೋ ಅದು ಮಾಡು ಅಂತ ಹೇಳ್ತಾಳೆ. ಈಗ ಆನಂದ್ ಮೀರಾನ ಕರ್ಕೊಂಡು ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ಗುಹೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಅದೇ ಮಹಿಳೆ ಇರ್ತಾಳೆ. ಇವರು ಆಕೆಯಿಂದ ಆಶೀರ್ವಾದ ತಗೊಂಡು ಬೇರೆ ಜಾಗಕ್ಕೆ ಹೋಗ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಮೀರಾಗೆ ಒಂದು ಚೀಲ ಕೊಡ್ತಾನೆ. ಆದ್ರೆ ಮೀರಾ ಆ ಚೀಲ ನೋಡಿ ಭಯಪಡ್ತಾಳೆ, ಏಕೆಂದ್ರೆ ಅದರ ಒಳಗೆ ಏನೋ ಅಲ್ಲಾಡ್ತಿರುತ್ತೆ. ಆಗ ಆನಂದ್, ಪರವಾಗಿಲ್ಲ, ಹಿಡ್ಕೊ ಅಂತ ಹೇಳ್ತಾನೆ. ಏಕೆಂದ್ರೆ ಆ ಚೀಲನ ಮೀರಾ ಬಿಟ್ರೆ ಬೇರೆಯವರು ಮುಟ್ಟೋ ಹಾಗೆ ಇರೋದಿಲ್ಲ. ಈಗ ಇವರು ಚೀಲ ತಗೊಂಡು ಮನೆಗೆ ಬರ್ತಾರೆ. ಈಗ ಅದನ್ನ ಓಪನ್ ಮಾಡಿದಾಗ ಅದರ ಒಳಗೆ ಒಂದು ಕರಿ ಬೆಕ್ಕಿರುತ್ತೆ. ರಮಣ ಇಲ್ಲಿ ಮೀರಾ ಮತ್ತು ಆ ಬೆಕ್ಕು ಇರೋಕೆ ಒಂದು ರೂಮ್ ನ ರೆಡಿ ಮಾಡಿರ್ತಾಳೆ. ಇಲ್ಲಿ ಮೀರಾ ಆ ಬೆಕ್ಕಿನ ಜೊತೆ 12 ದಿನ ಇರಬೇಕಾಗಿರುತ್ತೆ. ಆ ಟೈಮಲ್ಲಿ ಮೀರಾ ತನ್ನ ತಾಯಿನ ನೋಡೋ ಹಾಗೆ ಇರಲ್ಲ. ಟೈಮ್ ಟು ಟೈಮ್ ರಮಣ ಬೆಕ್ಕಿಗೆ ಹಾಲು ಮತ್ತು ಮೀರಾಗೆ ಊಟ ಕೊಡ್ತಿರ್ತಾಳೆ. ಇದರ ನಡುವೆ ರಮಣ ಮೀರಾಗೆ ಆ ಬಟ್ಟೆಯಿಂದ ಒಂದು ಬೆಕ್ಕಿನ ಆಕಾರ ಮಾಡಿ ಏನೋ ಪ್ರಾಕ್ಟೀಸ್ ಮಾಡಿಸ್ತಿರ್ತಾಳೆ. ಹೀಗೆ ಟೈಮ್ ಕಳೆಯುತ್ತೆ. ಒಂದು ದಿನ ರಾತ್ರಿ ಆನಂದ್ ಮತ್ತು ಲಲಿತಾ ರೂಮಲ್ಲಿ ಇದ್ದಾಗ ಆ ಬೆಕ್ಕು ಜೋರಾಗಿ ಕೂಗ್ತಿರುತ್ತೆ. ಇದನ್ನ ಕೇಳಿ ಆನಂದ್ ಮೀರಾ ಇದ್ದ ರೂಮ್ ಕಡೆ ಓಡ್ತಾನೆ. ಇಲ್ಲಿ ರಮಣ ಕೂಡ ಇರ್ತಾಳೆ. ಈಕೆ ಗೋಡೆ ಮೇಲೆ ಒಂದು ಹಗ್ಗ ಕಟ್ತಾಳೆ ಮತ್ತು ಏನೋ ವಿಚಿತ್ರವಾದ ಮಂತ್ರ ಹೇಳ್ತಿರ್ತಾಳೆ. ಈ ಕಡೆ ಆನಂದ್ ಸಾರಂಗಪಾಣಿಗೆ ಕಾಲ್ ಮಾಡಿ ಕರಿತಾನೆ. ಈಗ ಆ ಬೆಕ್ಕು ಜೋರಾಗಿ ಕೂಗ್ತಿರುತ್ತೆ. ಅದು ಸ್ವಲ್ಪ ಹೊತ್ತಾದ ಮೇಲೆ ಕೆಲವು ಬೆಕ್ಕಿನ ಮಕ್ಕಳಿಗೆ ಜನ್ಮ ಕೊಡುತ್ತೆ. ಆಗ ಆನಂದ್ ಆ ಬೆಕ್ಕನ್ನ ಗೋಡೆ ಮೇಲಿದ್ದ ಹಗ್ಗಕ್ಕೆ ಕಟ್ಟುವಂತೆ ಹೇಳ್ತಾನೆ. ಮೀರಾ ಅದೇ ರೀತಿ ಆ ಬೆಕ್ಕಿನ ಕುತ್ತಿಗೆಗೆ ಹಗ್ಗ ಕಟ್ತಾಳೆ. ಈಗ ಆನಂದ್ ಹೊರಗಿಂದ ಆ ಹಗ್ಗ ಎಳಿತಾನೆ. ಬೆಕ್ಕಿಗೆ ನೇಣು ಬಿಗಿದು ಅದು ಸತ್ತೋಗುತ್ತೆ. ಆಗ ಅಲ್ಲಿ ಸಾರಂಗಪಾಣಿ ಬರ್ತಾನೆ. ಈತ ಪೂಜೆ ಮಾಡ್ತಾನೆ. ರಮಣ ಮೀರಾ ಇದ್ದ ರೂಮ್ ಒಳಗೆ ಹೋಗಿ ಡೆಲಿವರಿಯಿಂದ ಬಿದ್ದ ರಕ್ತನ ಮೀರಾ ಕೈಯಿಂದ ಒಂದು ಪಾತ್ರೆ ಒಳಗೆ ತುಂಬಿಸ್ತಾಳೆ. ಇದನ್ನ ನೋಡಿ ಲಲಿತಾ ಮೂರ್ಛೆ ಹೋಗ್ತಾಳೆ. ಈಗ ಸಾರಂಗಪಾಣಿ ಆ ರಕ್ತನ ತಗೊಂಡು ಒಂದು ರಿಚುವಲ್ ಮಾಡ್ತಾನೆ. ಸೊ ಇದೆಲ್ಲ ಏನು ನಡೀತಾ ಇದೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಮಾರನೇ ದಿನ ಬೆಳಗ್ಗೆ ಆನಂದ್ ಒಬ್ಬ ಲೇಡಿ ಡಾಕ್ಟರ್ನ ಕರ್ಕೊಂಡು ಬಂದು ಲಲಿತಾಗೆ ಒಂದು ಇಂಜೆಕ್ಷನ್ ಕೊಡಿಸ್ತಾನೆ. ಆಕ್ಚುಲಿ ಈ ಇಂಜೆಕ್ಷನ್ ಇಂದ ಲಲಿತಾ ಮೆಂಟಲ್ ಕಂಡೀಷನ್ ಕೆಡ್ತಿರುತ್ತೆ. ಆದ್ರೂ ಆನಂದ್ ಬೇಕಂತ ಲಲಿತಾಗೆ ಇಂಜೆಕ್ಷನ್ ಕೊಡಿಸ್ತಿರ್ತಾನೆ. ಡಾಕ್ಟರ್ ಆನಂದ್ಗೆ ಇಂಜೆಕ್ಷನ್ ಚುಚ್ಚಿದ ಮೇಲೆ ಲಲಿತಾ ಈಗ ತುಂಬಾ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾಳೆ ಅಂತ ಹೇಳ್ತಾಳೆ. ಈಗ ಲಲಿತಾ ಕೂಡ ಹಾಗೆ ಮಾಡ್ತಾಳೆ. ಇದನ್ನೆಲ್ಲ ಮೀರಾ ಕಿಟಕಿಯಿಂದ ನೋಡ್ತಿರ್ತಾಳೆ. ಆಕೆಗೆ ತುಂಬಾ ಭಯವಾಗುತ್ತೆ. ಆಕೆ ತನ್ನ ತಾಯಿ ಹತ್ರ ಹೋಗ್ಬೇಕು ಅಂದ್ಕೊಂಡಾಗ ಅಲ್ಲಿ ರಮಣ ಬರ್ತಾಳೆ. ಈಕೆ ಮೀರಾಗೆ, ನಿನ್ನ ತಾಯಿ ಆರೋಗ್ಯ ಸರಿ ಇಲ್ಲ, ಆಮೇಲೆ ಮೀಟ್ ಆಗು ಅಂತ ಹೇಳ್ತಾಳೆ. ಈಗ ಒಂದು ರಾತ್ರಿ ಮೀರಾಗೆ ತನ್ನದೇ ಒಂದು ಪ್ರತಿರೂಪ ಕಾಣುತ್ತೆ. ಆಕೆ ಬೆಕ್ಕಿನ ತರ ಇರ್ತಾಳೆ. ಮೀರಾ ಆಕೆಗೆ ನೀನು ಯಾರು ಅಂತ ಕೇಳ್ತಾಳೆ. ಆಗ ಆಕೆ ನಾನು ನಿನ್ನ ತಂಗಿ ಅಂತ ಹೇಳ್ತಾಳೆ. ಆಗ ಮೀರಾ ನಿನ್ನ ಹೆಸರೇನು ಅಂತ ಕೇಳ್ತಾಳೆ. ಅದಕ್ಕೆ ಆ ಹುಡುಗಿ ನನಗೆ ಇನ್ನೂ ಹೆಸರಿಟ್ಟಿಲ್ಲ, ನೀನು ನನಗೆ ಒಂದು ಹೆಸರಿಡು ಅಂತ ಹೇಳ್ತಾಳೆ.
ಆಗ ಮೀರಾ, ನಾನು ಸಣ್ಣವಳಿದ್ದಾಗ ನನ್ನ ತಾಯಿ ನನ್ನ ಹನಿ ಅಂತ ಕರಿತಿದ್ಲು, ಈಗಿಂದ ನಿನ್ನ ಹೆಸರು ಹನಿ ಅಂತ ಹೇಳ್ತಾಳೆ. ಆ ಹುಡುಗಿಗೂ ಆ ಹೆಸರು ತುಂಬಾ ಇಷ್ಟ ಆಗುತ್ತೆ. ಈಗ ಹನಿ ಮೀರಾಗೆ ನಿನ್ನ ತಾಯಿನ ನೋಡ್ಬೇಕಾ ಅಂತ ಕೇಳ್ತಾಳೆ. ಆಗ ಮೀರಾ ಹೌದು ಅಂತ ಹೇಳ್ತಾಳೆ. ಆಗ ಹನಿ ಮೀರಾನ ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಆನಂದ್ ರಮಣ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಈಗ ಹನಿ ಮೀರಾನ ಲಲಿತಾ ರೂಮ್ ಹತ್ರ ಕರ್ಕೊಂಡು ಬರ್ತಾಳೆ. ಆಗ ಮೀರಾ, ನನ್ನ ಹತ್ರ ರೂಮ್ ಕೀ ಇಲ್ಲ ಅಂತ ಹೇಳ್ತಾಳೆ. ಆಗ ಹನಿ, ಕೀ ಎಲ್ಲಿದೆ ಅಂತ ನನಗೆ ಗೊತ್ತು, ಅದು ಪೂಜೆ ರೂಮ್ ಅಲ್ಲಿದೆ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಕೀ ಇರುತ್ತೆ. ಮೀರಾ ಕೀ ತಗೊಂಡು ಡೋರ್ ಓಪನ್ ಮಾಡೋ ಮುಂಚೆ ಒಳಗೆ ನೋಡ್ತಾಳೆ. ಲಲಿತಾ ವಿಚಿತ್ರವಾಗಿ ಆಡ್ತಿರ್ತಾಳೆ. ಮೀರಾಗೆ ಭಯ ಆಗಿ ಆಕೆ ರೂಮ್ ಓಪನ್ ಮಾಡಲ್ಲ. ಈಗ ಮಾರನೇ ದಿನ ಬೆಳಗ್ಗೆ ಆನಂದ್ ಒಬ್ಬ ಡಾಕ್ಟರ್ನ ಕರೆದು ಮೀರಾಗೆ ಒಂದು ಇಂಜೆಕ್ಷನ್ ಕೊಡಿಸ್ತಾನೆ. ಇದು ಮೀರಾಗೆ ದೊಡ್ಡವಳಾಗೋದನ್ನ ತಡೀತಿರುತ್ತೆ. ಏಕೆಂದ್ರೆ ರಿಚುವಲ್ ಮಾಡ್ಬೇಕಿದ್ರೆ ಹುಡುಗಿ ದೊಡ್ಡವಳಾಗಿರಬಾರ್ದು. ಅದಕ್ಕೆ ಆನಂದ್ ಇಂಜೆಕ್ಷನ್ ಹಾಕಿಸ್ತಾನೆ. ಇನ್ನು ತನ್ನ ನೋವನ್ನೆಲ್ಲ ಮೀರಾ ಹನಿ ಜೊತೆ ಶೇರ್ ಮಾಡ್ತಿರ್ತಾಳೆ. ಮೀರಾ ಹನಿಗೆ, ನನ್ನ ಅಮ್ಮ ಯಾವಾಗ ಚೆನ್ನಾಗಾಗ್ತಾಳೋ ಗೊತ್ತಿಲ್ಲ, ನಾನು ಯಾವಾಗ ನಾರ್ಮಲ್ ಆಗಿ ಸ್ಕೂಲ್ಗೆ ಹೋಗ್ತೀನೋ ಗೊತ್ತಿಲ್ಲ ಅಂತ ಅಳ್ತಿರ್ತಾಳೆ. ಈಗ ಆನಂದ್ ಮತ್ತು ಸಾರಂಗಪಾಣಿ ಮತ್ತೆ ಅದೇ ರೀತಿ ಮಾಡ್ತಾರೆ. ಒಂದು ಕರಿಬೆಕ್ಕನ್ನ ತಂದು ಮೀರಾ ಜೊತೆ ಒಂದು ರೂಮ್ ಅಲ್ಲಿ ಬಿಡ್ತಾರೆ. ಇನ್ನೊಂದು ಕಡೆ ಆಚಾರ್ಯ ಮ್ಯೂಸಿಕ್ ಟೀಚರ್ ಹತ್ರ ಬಂದು, ಇಲ್ಲಿ ಲಲಿತಾ ಅನ್ನೋರು ಇರ್ತಿದ್ರಲ್ಲ, ಅವರು ಎಲ್ಲಿ ಅಂತ ಕೇಳ್ತಾನೆ. ಆಗ ಟೀಚರ್, ಅವರು ತುಂಬಾ ದಿನದ ಹಿಂದೆ ಇಲ್ಲಿಂದ ಖಾಲಿ ಮಾಡಿ ಹೋದ್ರು ಅಂತ ಹೇಳ್ತಾಳೆ. ಮತ್ತು ಅವರು ಇಲ್ಲಿಂದ ಮನೆ ಖಾಲಿ ಮಾಡಿ 1 ವರ್ಷ ಆಗಿರುತ್ತೆ. ಇನ್ನು ಲಲಿತಾ ಸ್ಕೂಲಲ್ಲೂ ಏನು ಹೇಳಿರೋದಿಲ್ಲ. ಈ ಕಡೆ ಆನಂದ್ ಲಲಿತಾಗೆ ಮೆಂಟಲ್ ಆಗೋ ಇಂಜೆಕ್ಷನ್ ಕೊಡ್ತಿರ್ತಾನೆ. ಏಕೆಂದ್ರೆ ಆಕೆ ಚೆನ್ನಾಗಾದ್ರೆ ಮೀರಾಗೆ ಈ ಕೆಲಸ ಮಾಡಲು ಬಿಡಲ್ಲ ಮತ್ತು ಇಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಅನ್ಕೋತಾನೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಆ ಬೆಕ್ಕು ಮಕ್ಕಳಿಗೆ ಜನ್ಮ ಕೊಟ್ಟು ಸತ್ತೋಗುತ್ತೆ. ಈಗ ಇವರು ಮೊದಲಿನ ತರ ಸೇಮ್ ರಿಪೀಟ್ ಮಾಡ್ತಾರೆ. ಇಲ್ಲಿ ಡಾಕ್ಟರ್ ಇವರಿಗೆ, ಮೀರಾಗೆ 2 ವರ್ಷದಿಂದ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ, ಇನ್ನು ಸ್ವಲ್ಪ ದಿನ ಹೀಗೆ ಕಂಟಿನ್ಯೂ ಮಾಡಿದ್ರೆ ಆಕೆ ಹಾರ್ಮೋನ್ಸ್ ಚೇಂಜ್ ಆಗೋ ಚಾನ್ಸಸ್ ಇದೆ, ಈ ವಿಷಯ ಹೊರಗೆ ಬಂದ್ರೆ ನಾವು ಅರೆಸ್ಟ್ ಕೂಡ ಆಗ್ತೀವಿ ಅಂತ ಹೇಳ್ತಾಳೆ. ಆದ್ರೆ ಆನಂದ್ ಕೇಳದೆ ಹಾಗೆ ಕಂಟಿನ್ಯೂ ಮಾಡ್ತಿರ್ತಾನೆ. ಈಗ ಆನಂದ್ ಮತ್ತು ಸಾರಂಗಪಾಣಿ ಒಬ್ಬ ವ್ಯಕ್ತಿ ಹತ್ರ ಹೋಗಿ ತಾವು ಕಲೆಕ್ಟ್ ಮಾಡಿದ್ದ ಬೆಕ್ಕಿನ ವೇಸ್ಟ್ ನ ಅವನಿಗೆ ಮಾರ್ತಾರೆ. ಇವರು ಆ ವ್ಯಕ್ತಿಗೆ, ಹಳೆ ಕಾಲದಲ್ಲಿ ಕರಿಬೇಕಿನಿಂದ ಒಂದು ಮ್ಯಾಜಿಕ್ ಮಾಡ್ತಿದ್ರು, ಇದರಿಂದ ಸಿರಿ ಸಂಪತ್ತು ಸಿಕ್ತಿತ್ತು, ಆದ್ರೆ ಈಗಿನ ಕಾಲದಲ್ಲಿ ಅದು ಯಾರಿಗೂ ಗೊತ್ತಿಲ್ಲ, ಆದ್ರೆ ಅದರ ಬಗ್ಗೆ ನಾವು ತಿಳ್ಕೊಂಡು ಅದನ್ನ ಸಾಧನೆ ಮಾಡಿ ಪಡೆದಿದ್ದೀವಿ ಅಂತ ಹೇಳ್ತಾನೆ. ಆಕ್ಚುಲಿ ಬೆಕ್ಕು ತನ್ನ ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ಬರುವಂತ ವೇಸ್ಟ್ ನ ತಿಂದ್ಬಿಡುತ್ತೆ. ಆದ್ರೆ ಅದು ಹಾಗೆ ಮಾಡದಂತೆ ಆನಂದ್ ಮತ್ತು ಸಾರಂಗಪಾಣಿ ಆ ಬೆಕ್ಕನ್ನ ಕೊಲ್ತಿರ್ತಾರೆ. ಹಳೆ ಕಾಲದ ರಿಚುವಲ್ ಪ್ರಕಾರ ಕರಿಬೆಕ್ಕು ತನ್ನ ಮಕ್ಕಳಿಗೆ ಜನ್ಮ ಕೊಟ್ಟಾಗ ಬರುವ ವೇಸ್ಟ್ ನ ಒಂದು ಕನ್ಯೆ ಹುಡುಗಿಯಿಂದ ಕಲೆಕ್ಟ್ ಮಾಡಿಸಿ ಪೂಜೆ ಮಾಡಿ ಮನೆ ಮುಂದೆ ಹೂತಾಕಿ ಅದರ ಮೇಲೆ ಒಂದು ಕ್ಯಾಕ್ಟಸ್ ಗಿಡನ ನೆಟ್ಟಿದ್ರೆ ಆ ಗಿಡ ಹಸಿರಾಗಿರುವವರೆಗೂ ಆ ಮನೆಯಲ್ಲಿ ಸಿರಿ ಸಂಪತ್ತು ಐಶ್ವರ್ಯ ಬರ್ತಿರುತ್ತೆ ಅಂತ ನಂಬ್ತಿರ್ತಾರೆ. ಆಗ ಸಾರಂಗಪಾಣಿ, ಆದಿವಾಸಿ ಜನರ ಹತ್ರ ಆ ವೇಸ್ಟ್ ಅಂದ್ರೆ ಮ್ಯೂಕ್ಯಾಸ್ ಸಿಗುತ್ತೆ, ಆದ್ರೆ ಅದು ಎಷ್ಟು ಪ್ಯೂರ್ ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ನಮ್ಮ ಹತ್ರ ಸಿಗೋದು ಪ್ಯೂರ್ ಆಗಿದೆ, ಯಾಕಂದ್ರೆ ಅದನ್ನ ನಾವೇ ರೆಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗೆ ಇವರು ಅದನ್ನ ಕಲೆಕ್ಟ್ ಮಾಡಿ ದುಡ್ಡಿನ ಆಸೆ ಇರೋ ಜನರಿಗೆ ಮಾರ್ತಿರ್ತಾರೆ. ನೋಡ್ತಿದ್ದಂತೆ ಈಗ ಇವರು ತುಂಬಾ ಬೆಕ್ಕನ್ನ ಸಾಯಿಸಿರ್ತಾರೆ. ಇನ್ನು ಮೀರಾಗೆ 2 ವರ್ಷದಲ್ಲಿ ನಿರಂತರವಾಗಿ ಇಂಜೆಕ್ಷನ್ ಕೊಡ್ತಿದ್ದರಿಂದ ಆಕೆ ಆರೋಗ್ಯ ಕೆಡ್ತಿರುತ್ತೆ. ಈಗ ಒಂದು ದಿನ ರಮಣ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಡೋರ್ ನಾಕ್ ಆಗುತ್ತೆ. ಆಕೆ ಹೋಗಿ ಡೋರ್ ಓಪನ್ ಮಾಡ್ತಾಳೆ. ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಈಗ ಮಾರನೇ ದಿನ ಆನಂದ್ ಮನೆಗೆ ಬಂದಾಗ ಅಲ್ಲಿ ರಮಣ ಕಾಣೋದಿಲ್ಲ. ಆಗ ಆನಂದ್ ಮೀರಾಗೆ, ರಮಣ ಎಲ್ಲಿ ಅಂತ ಕೇಳ್ತಾನೆ. ಆಗ ಮೀರಾ, ನಿನ್ನೆ ಬೆಳಿಗ್ಗೆ ರಮಣ ನನಗೆ ಊಟ ಕೊಟ್ಲು, ಆಮೇಲೆ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ರಮಣ ದುಡ್ಡು ತಗೊಂಡು ಓಡೋದ್ಲು ಅಂತ ಆನಂದ್ ಲಾಕರ್ ತೆಗೆದು ನೋಡ್ತಾನೆ, ಆದ್ರೆ ಅದರಲ್ಲಿ ದುಡ್ಡು ಹಾಗೆ ಇರುತ್ತೆ. ಈಗ ಒಬ್ಬ ವ್ಯಕ್ತಿ ತನ್ನ ಮಗಳನ್ನ ಕರ್ಕೊಂಡು ಆನಂದ್ ಹತ್ರ ಬರ್ತಾನೆ. ಇವರು ಈಗ ಈ ಹುಡುಗಿಯಿಂದ ಮೀರಾ ಮಾಡ್ತಿರೋ ಕೆಲಸ ಮಾಡಿಸ್ಬೇಕು ಅನ್ಕೊಂಡಿರ್ತಾರೆ, ಏಕೆಂದ್ರೆ ಮೀರಾ ತುಂಬಾ ವೀಕ್ ಆಗಿರ್ತಾಳೆ. ಈಗ ಹನಿ ಮೀರಾ ಹತ್ರ ಬಂದು, ನಿಮ್ಮ ತಂದೆ ಬೇರೆ ಹುಡುಗಿನ ತಂದಿದ್ದಾನೆ, ಈಗ ಆಕೆ ಪರಿಸ್ಥಿತಿನೂ ನಿನ್ನಂತೆ ಆಗುತ್ತೆ, ಇದು ಇಲ್ಲಿಗೆ ನಿಲ್ಲಲ್ಲ, ನೀನು ನಿನ್ನ ತಾಯಿ ಹತ್ರ ಹೋಗಿ ಮಾತಾಡು, ಏಕೆಂದ್ರೆ ಈಗ ನಿನ್ನ ತಂದೆ ಮನೆಯಲ್ಲಿಲ್ಲ ಅಂತ ಹೇಳ್ತಾಳೆ. ಆಗ ಮೀರಾ ಧೈರ್ಯ ಮಾಡಿ ಲಲಿತಾ ಹತ್ರ ಬರ್ತಾಳೆ. ಇಲ್ಲಿ ಲಲಿತಾಗೆ, ಅಮ್ಮ ನಾನು ಇಲ್ಲಿ ಇರಲ್ಲ, ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಇಲ್ಲಿ ಲಲಿತಾಗೆ ಮೀರಾ ಹನಿ ಅನ್ನೋ ಹುಡುಗಿನ ಇಮ್ಯಾಜಿನ್ ಮಾಡ್ಕೋತಿದ್ದಾಳೆ ಅಂತ ಗೊತ್ತಾಗುತ್ತೆ. ಲಲಿತಾ ಮೀರಾ ಪರಿಸ್ಥಿತಿ ನೋಡಿ ತುಂಬಾ ಅಳ್ತಾಳೆ. ಆಮೇಲೆ ಆಕೆಗೆ ಒಂದು ಟ್ಯಾಬ್ಲೆಟ್ ಕೊಟ್ಟು ಇದನ್ನ ನೀರಲ್ಲಿ ಮಿಕ್ಸ್ ಮಾಡು ಅಂತ ಹೇಳ್ತಾಳೆ. ಈಗ ಮೀರಾ ಹಾಗೆ ಮಾಡ್ತಾಳೆ. ಸ್ವಲ್ಪ ಹೊತ್ತಾದ ಮೇಲೆ ಆನಂದ್ ಮನೆಗೆ ಬರ್ತಾನೆ. ಈತ ಡ್ರಿಂಕ್ ಮಾಡ್ತಾನೆ ಮತ್ತು ಡ್ರಿಂಕ್ ಅಲ್ಲಿ ವಾಟರ್ ಮಿಕ್ಸ್ ಮಾಡಿ ಕುಡಿತಾನೆ. ಅದರಲ್ಲಿ ನಿದ್ರೆ ಮಾತ್ರೆ ಹಾಕಿದ್ದರಿಂದ ಆನಂದ್ ಮಲ್ಕೋತಾನೆ. ಅವನಿಗೆ ಸ್ವಲ್ಪನೂ ಎಚ್ಚರಿಕೆ ಇರಲ್ಲ. ಆನಂದ್ ಮಲ್ಕೊಂಡ್ಮೇಲೆ ಮೀರಾ ಲಲಿತಾ ರೂಮ್ ಓಪನ್ ಮಾಡ್ತಾಳೆ. ಲಲಿತಾ ಹೊರಗೆ ಬಂದು ಆನಂದ್ನ ಪೂಜೆ ರೂಮ್ ಮುಂದೆ ಎಳೆದು ತರ್ತಾಳೆ. ಈಕೆ ಒಂದು ಕತ್ತಿ ತಗೊಂಡು ಆನಂದ್ನ ಕೊಂದ್ಬಿಡ್ತಾಳೆ. ಆಮೇಲೆ ಆನಂದ್ ತಂದಿದ್ದ ಆ ಹೊಸ ಹುಡುಗಿನ ಹೊರಗೆ ತೆಗಿತಾರೆ. ಈಗ ಮಾರನೇ ದಿನ ಪೊಲೀಸರು ಲಲಿತನ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ಇವರು ಲಲಿತಾಗೆ ಮತ್ತು ಬರೋ ಇಂಜೆಕ್ಷನ್ ಕೊಟ್ಟು ಆ ಮನೆಯಲ್ಲಿ ಏನು ನಡೀತು ಅಂತ ಕೇಳ್ತಾರೆ. ಆಗ ಲಲಿತಾ ಸ್ಟಾರ್ಟಿಂಗ್ ನಿಂದ ಏನೇನಾಯ್ತು ಅಂತ ಎಲ್ಲ ಹೇಳ್ತಾಳೆ. ಆಕೆ ಆನಂದ್ನ ಲವ್ ಮ್ಯಾರೇಜ್ ಆಗಿದ್ದೆ, ಆಮೇಲೆ ಮೀರಾ ಹುಟ್ಟಿದ್ಲು. ಸ್ಟಾರ್ಟಿಂಗ್ ನಲ್ಲಿ ಆನಂದ್ ವಿಚಿತ್ರವಾದ ಪೂಜೆಗಳನ್ನ ಮಾಡ್ತಿದ್ದ, ಆಮೇಲೆ ಆ ಬೆಕ್ಕನ್ನ ಕೊಲ್ಲೋ ಸೀರೀಸ್ ಸ್ಟಾರ್ಟ್ ಆಯ್ತು ಅಂತ ಡೀಟೇಲ್ ಆಗಿ ಹೇಳ್ತಾಳೆ. ಮತ್ತು ತನಗೆ ಸಾಕಾಗಿ ಮೊದಲು ರಮಣನ ಕೊಂದೆ, ಆಮೇಲೆ ಆನಂದ್ನ ಕೊಂದೆ ಅಂತ ಹೇಳ್ತಾಳೆ. ಆಗ ಪೊಲೀಸರು ರಮಣ ಯಾರು ಅಂತ ಕೇಳ್ತಾರೆ.
ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ರಮಣ ಮನೆಯಲ್ಲಿದ್ದಾಗ ಅಲ್ಲಿ ಆಚಾರ್ಯ ಬಂದಿರ್ತಾನೆ. ಈತನಿಗೆ ತುಂಬಾ ಹುಡುಕಿದ ಮೇಲೆ ಇವರ ಅಡ್ರೆಸ್ ಸಿಕ್ಕಿರುತ್ತೆ. ಇಲ್ಲಿ ರಮಣ ಲಲಿತಾಗೆ ಆರೋಗ್ಯ ಸರಿ ಇಲ್ಲ, ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಆಚಾರ್ಯ ಕೇಳದಿದ್ದಾಗ ರಮಣ ಒಳಗೆ ಹೋಗಿ ಲಲಿತಾಗೆ ಯಾರೋ ನಿನ್ನ ನೋಡೋಕೆ ಬಂದಿದ್ದಾರೆ ಅಂತ ಇಂಜೆಕ್ಷನ್ ಕೊಡೋಕೆ ಹೋಗ್ತಾಳೆ. ಆದ್ರೆ ಲಲಿತಾಗೆ ಸಾಕಾಗಿ ಆಕೆ ರಮಣನ ಕೊಂದು ಬಿಡ್ತಾಳೆ. ಸೌಂಡ್ ಕೇಳಿ ಆಚಾರ್ಯ ಒಳಗೆ ಬರ್ತಾನೆ. ಇಲ್ಲಿ ಲಲಿತಾ ಆತನಿಗೆ ಎಲ್ಲ ಹೇಳ್ತಾಳೆ. ಆಗ ಆಚಾರ್ಯ ರಮಣ ಬಾಡಿನ ಮುಚ್ಚಿ ಹಾಕೋಕೆ ಹೆಲ್ಪ್ ಮಾಡ್ತಾನೆ. ಈಗ ಡಾಕ್ಟರ್ ಮೀರಾ ಎಲ್ಲಿ ಅಂತ ಕೇಳ್ತಾಳೆ. ಆಗ ಲಲಿತಾ ನನ್ನ ಮಗಳು ನೋವಿನಿಂದ ಬಳಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ಲು. ಆಕೆನ ಇಂಥ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗದೆ ನಾನೇ ಆಕೆನ ಕೊಂದುಬಿಟ್ಟೆ ಅಂತ ಜೋರಾಗಿ ಹೇಳ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.